ವೆಲ್ಕಮ್ ಬ್ಯಾಕ್ ಟು ಹಾಟ್ ಟಾಪಿಕ್ ಝೋನ್. ಇಂದು ನಾವು ರೀಸೆಂಟ್ ಅಪ್ಡೇಟ್ ಆಗಿರುವ ಬೆಂಗಳೂರಿನ ಮುಂದಿನ ಟೆಕ್ನಾಲಜಿ ಆಗಿರುವ ಫ್ಲೈಯಿಂಗ್ ಟ್ಯಾಕ್ಸಿ ಬಗ್ಗೆ ತಿಳಿಯೋಣ. ಎಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಬೆಂಗಳೂರು ಈಗಾಗಲೇ ಜನಸಂಖ್ಯೆ ಮತ್ತು ಟ್ರಾಫಿಕ್ ಜಾಮ್ಗೆ ಹೆಸರಾಗಿದ್ದು, ಬೆಂಗಳೂರಿನಲ್ಲಿ ಸುಗಮ ಪ್ರಯಾಣವು ಕನಸಿನಂತೆ. ಇದೇ ಕಾರಣಕ್ಕಾಗಿ ಈಗ ಮುಂದಿನ ಪರಿಹಾರವಾಗಿ ಫ್ಲೈಯಿಂಗ್ ಟ್ಯಾಕ್ಸಿ ಸೇವೆ ಎಂದು ಹೇಳಲಾಗುತ್ತಿದೆ. ಈಗಾಗಲೇ ಫ್ಲೈಯಿಂಗ್ ಟ್ಯಾಕ್ಸಿ ಪರಿಕಲ್ಪನೆ ಅಂತಿಮ ರೂಪ ಪಡೆದುಕೊಂಡಿದೆ. ಸ್ವಲ್ಪ ತಿಂಗಳುಗಳ ಹಿಂದೆ ಫ್ಲೈಯಿಂಗ್ ಟ್ಯಾಕ್ಸಿ ಬಗ್ಗೆ ಸುದ್ದಿಯಷ್ಟೇ ಹೊರ ಬಂದಿತ್ತು. ಆದರೆ ಈಗ ಫ್ಲೈಯಿಂಗ್ ಟ್ಯಾಕ್ಸಿ ಹೇಗಿರಲಿದೆ, ಯಾವ ರೀತಿ ಸೇವೆ ಕೊಡಲಿದೆ, ಯಾವಾಗ ಶುರುವಾಗುತ್ತೆ ಎಂಬೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ. ಈ ಫ್ಲೈಯಿಂಗ್ ಟ್ಯಾಕ್ಸಿ ಸದ್ಯ ಆಟೋ ಎಕ್ಸ್ಪೋಸ್ 2025ರಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದ್ದು, ಇದರ ರೀಸೆಂಟ್ ಫೋಟೋಸ್ ಕೂಡ ಸಖತ್ತಾಗಿ ವೈರಲ್ ಆಗಿದೆ. ಬೆಂಗಳೂರಿನ ಟ್ರಾಫಿಕ್ ಪ್ರಮಾಣ ನೋಡುವುದಾದರೆ ಕೇವಲ 10 ಕಿಲೋಮೀಟರ್ಗೆ 10 ಗಂಟೆ ತೆಗೆದುಕೊಳ್ಳುತ್ತದೆ. ಇನ್ನು ಪೀಕ್ ಅವರಲ್ಲಂತೂ ಗಂಟೆಗಟ್ಟಲೆ ಕಾಯುವ ಪರಿಸ್ಥಿತಿ ಎಲ್ಲರಿಗೂ ತಿಳಿದಿರುವುದೇ. ಬೆಂಗಳೂರು ಏರ್ಪೋರ್ಟ್ ರಸ್ತೆಯಿಂದ ನಗರದ ಎಲ್ಲಾ ಪ್ರದೇಶಗಳಲ್ಲೂ ದಿನವಿಡೀ ಟ್ಯಾಕ್ಸಿ ಸೇವೆ ಇದ್ದರೂ ಟ್ರಾಫಿಕ್ನಿಂದ ಬೇಸತ್ತು ಬೆಂಗಳೂರಿನಲ್ಲಿ ಪ್ರಯಾಣಿಸಲು ಹೆಣಗಾಡಬೇಕಿದೆ. ಇದರಿಂದಲೇ ಪರಿಹಾರ ನೀಡುವ ಉದ್ದೇಶದಿಂದ ಬೆಂಗಳೂರು ಮೂಲದ ಸಂಸ್ಥೆಯು ಈ ಫ್ಲೈಯಿಂಗ್ ಟ್ಯಾಕ್ಸಿ ಸೇವೆಯನ್ನು ಪರಿಚಯಿಸಲು ಸಜ್ಜಾಗಿದೆ. ಹೌದು, ಬೆಂಗಳೂರು ಮೂಲದ ಸರಳ ಏವಿಯೇಷನ್ ಎನ್ನುವ ಸ್ಟಾರ್ಟ್ಅಪ್ ಈ ಫ್ಲೈಯಿಂಗ್ ಟ್ಯಾಕ್ಸಿಯನ್ನು ಪ್ರದರ್ಶಿಸಿದೆ. ಇದು ಎಲೆಕ್ಟ್ರಿಕ್ ಫ್ಲೈಯಿಂಗ್ ಕಾರ್ ಆಗಿದ್ದು, ಒಂದು ಸಲ ಚಾರ್ಜ್ ಮಾಡಿದರೆ 200 ಕಿಲೋಮೀಟರ್ ಪ್ರಯಾಣಿಸಲಿದೆ ಹಾಗೂ ಒಂದು ಪೂರ್ಣ ಚಾರ್ಜ್ ಮಾಡಲು ಕೇವಲ 25 ನಿಮಿಷ ತೆಗೆದುಕೊಳ್ಳುತ್ತದೆ. ಸೊ ಫ್ಲೈಯಿಂಗ್ ಟ್ಯಾಕ್ಸಿ 2028ರ ವೇಳೆಗೆ ಮಾರುಕಟ್ಟೆಗೆ ಬರುವ ನಿರೀಕ್ಷೆಯಲ್ಲಿದೆ. ಒಂದು ವೇಳೆ ಫ್ಲೈಯಿಂಗ್ ಟ್ಯಾಕ್ಸಿ ಸ್ಟಾರ್ಟ್ ಆದರೆ ಕೆಂಪೇಗೌಡ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ನಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಕೇವಲ 18 ನಿಮಿಷಗಳಲ್ಲಿ ತಲುಪಬಹುದು. ಇದಕ್ಕೆ ಸುಮಾರು 1800 ರೂಪಾಯಿ ದರ ನಿಗದಿಯಾಗುವ ಸಾಧ್ಯತೆ ಕೂಡ ಇದೆ. ಸೊ ಆದಷ್ಟು ಬೇಗ ಈ ಫ್ಲೈಯಿಂಗ್ ಟ್ಯಾಕ್ಸಿ ಸೇವೆ ಸ್ಟಾರ್ಟ್ ಆಗಲು ಎಲ್ಲರೂ ತುದಿಗಾಲಲ್ಲಿ ಕಾಯುತ್ತಿದ್ದಾರೆ. ಇದು ಇಂದಿನ ಮಾಹಿತಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.